ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಮಿರರ್ ಮೊಸಾಯಿಕ್ ಆರ್ಟ್ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. PDF ಬೋರ್ಡ್ದು ಸೆಂಟರ್ ಪಾಯಿಂಟ್ ಕಂಡಿಡ್ದು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮ್ಮ ಹತ್ರ ಯಾವ್ಯಾವ ಶೇಪ್ಸ್ ಅವೈಲೇಬಲ್ ಇದೆ ಅದರಲ್ಲಿ ಹಾಗೇ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ. ನಿಮ್ಮ ಹತ್ರ ಇರೋ ಮಿರರ್ ಪೀಸಸಲ್ಲಿ ಡ್ಯಾಮೇಜ್ ಪೀಸ್ನೆಲ್ಲ ತೆಗೆದು ಇನ್ನು ಮಿಕ್ಕಿರೋ ಪೀಸಸ್ಸು ಅಲ್ಲಿ ಸಾಕಾಗುತ್ತಾ ಅಂತ ಮೊದಲು ನೋಡ್ಕೊಳ್ಳಿ. ಇನ್ ಕೇಸ್ ಶಾರ್ಟೇಜ್ ಆದರೆ ಮತ್ತೆ ಅದು ಅವೈಲೇಬಲ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸಮ್ಟೈಮ್ಸ್ ಏನಾಗುತ್ತೆ, ನಾವು ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ನಮ್ಮ ಆರ್ಟ್ ವರ್ಕ್ ಫಿನಿಶಿಂಗ್ ಸ್ಟೇಜಲ್ಲಿ ಖಾಲಿ ಆಗಿಬಿಡುತ್ತೆ ಮಿರರ್ಸು. ಆಮೇಲೆ ಆ ಥರದ್ದು ಸೇಮ್ ಸೈಜ್ ಅಥವಾ ಸೇಮ್ ನಮಗೇನು ವೆರೈಟಿ ಬೇಕೋ ಆ ವೆರೈಟಿ ಸಿಗದೆ ಹೋಗ್ಬೋದು. ಅದಕ್ಕೋಸ್ಕರ ಮೊದಲೇ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇರೋ ಮಿರರ್ಸು ಸಾಕಾಗುತ್ತೆ ಅನ್ನೋದು. ನಾನಿಲ್ಲಿ ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿದ್ರೆ ತುಂಬ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ನಾವು ಯೂಸ್ ಮಾಡೋ ಬೇರೆ ಬೇರೆ ಶೇಪ್ಸ್ದು ಮಿರರ್ಸು ಒಂದೇ ಇರೋ ಥರ ನೋಡ್ಕೊಳ್ಳಿ. ಒಂದೊಂದು ಸಲ ಏನಾಗುತ್ತೆ, ಒಂದು ಸ್ವಲ್ಪ ದಪ್ಪ ಇರುತ್ತೆ, ತೆಳು ಇರುತ್ತೆ, ಆ ಥರದ್ದೆಲ್ಲ ಮಿಕ್ಸ್ ಮಾಡಿದಾಗ ನಮ್ಮ ಪೇಸ್ಟ್ ಸರಿಯಾಗಿ ಕುತ್ಕೊಳ್ಳೋದಿಲ್ಲ ಆಮೇಲೆ. ಅದಕ್ಕೋಸ್ಕರ ಮೊದಲೇ ಎಲ್ಲ ಸೇಮ್ ಇರಬೇಕು. ಹಾಗೆಯೇ ತೀರಾ ಚಿಕ್ಕ ಮಿರರ್ಸ್ನ ತೊಗೋಬೇಡಿ. ಸ್ವಲ್ಪ ಆದಷ್ಟು ಒಂದು ಸ್ವಲ್ಪ ಮೀಡಿಯಮ್ ಸೈಜಸ್ ಈ ಸೈಜ್ ಇರಲಿ. ನೀವು ಇದಕ್ಕಿಂತ ಚಿಕ್ಕ MDF ಬೋರ್ಡ್ ಯೂಸ್ ಮಾಡ್ತಾ ಇದ್ರೆ ಚಿಕ್ಕ ಮಿರರ್ಸ್ನ ಯೂಸ್ ಮಾಡ್ಬೋದು. ಆದಷ್ಟು ಮಿರರ್ನ ಎಂಡಿಂಗ್ ತನಕನೂ ಕವರ್ ಮಾಡಿ. ಮಧ್ಯದಲ್ಲಿ ಜಾಸ್ತಿ ಜಾಗ ಬಿಡಬೇಡಿ, ಮಿರರ್ಸಲ್ಲಿ ಕವರ್ ಆಗಿರಲಿ. ಇಲ್ಲಾಂದರೆ ನಾವು ಪೇಸ್ಟ್ ಹಾಕ್ತೀವಲ್ಲ ಅದು ಕರೆಕ್ಟಾಗಿ ಈವನ್ ಆಗಿ ಸ್ಪ್ರೆಡ್ ಆಗೋದಿಲ್ಲ. ಖಾಲಿ ಜಾಗ ತುಂಬ ಕಡಿಮೆ ಇರಬೇಕು. ಆದಷ್ಟು ಮಿರರ್ಸ್ನ ತುಂಬ ಹತ್ತಿರ ಹಾಕಿ. ವಿಡಿಯೋನಲ್ಲಿ ನಾನು ತುಂಬ ಟಿಪ್ಸ್ನ ಶೇರ್ ಮಾಡಿರ್ತೀನಿ. ನೀವು ಸ್ಕಿಪ್ ಮಾಡಿದ್ರೆ ಸುಮಾರು ಟಿಪ್ಸು ಮಿಸ್ ಆಗ್ಬೋದು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಮಿಸ್ ಮಾಡಿಕೊಂಡ್ರೆ ನಿಮಗೆ ಮಾಡುವಾಗ ಅದೇ ಪಾಯಿಂಟಲ್ಲಿ ಮಿಸ್ಟೇಕ್ ಆಗಿ ಎಲ್ಲ ಮಾಡಿದ್ದೆಲ್ಲ ಹಾಳಾಗ್ಬೋದು. ಈ ಥರ ದೊಡ್ಡ ಸೈಜ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ತುಂಬ ಹರಿಯಾಗಿ ಒಂದೇ ದಿನದಲ್ಲಿ ಮುಗಿಸೋದಕ್ಕಾಗೋದಿಲ್ಲ. ಸ್ವಲ್ಪ ನಿಧಾನವಾಗಿ ಟೈಮ್ ತಗೊಂಡು ಸ್ಟಿಕ್ ಮಾಡಿ, ಇಲ್ಲ ಅಂದರೆ ಪೇಷನ್ಸ್ ಕಮ್ಮಿ ಆಗಿ ಹೇಗೇಗೋ ಆಗುತ್ತೆ. ಇಲ್ಲಿ ನನ್ನ ಮಗ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಒನ್ಸ್ ಗಮ್ ಎಲ್ಲ ಹಾಕಾದ್ಮೇಲೆ ಅದು ಫುಲ್ ಕ್ಲೀನಾಗಿ ಒಣಗೋದಕ್ಕೆ ಬಿಟ್ಬಿಡೋಣ ಒಂದು 3 to 4 hours. ಪೇಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ವೈಟ್ ವಾಲ್ ಪುಟ್ಟಿ ಮತ್ತು ಫೆವಿಕಾಲ್ MR, ಅದಕ್ಕೆ ಪೇಂಟ್ ಯೂಸ್ ಮಾಡ್ತಾ ಇದ್ದೀನಿ. ಅಕ್ರೆಲಿಕ್ ಪೇಂಟ್ ಯೂಸ್ ಮಾಡಿದ್ದೀನಿ. ನಾನು ಗ್ರೇ ಕಲರ್ ಬರೋದಕ್ಕೋಸ್ಕರ ಬ್ಲ್ಯಾಕ್ ಮತ್ತು ವೈಟ್ ಕಲರ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ನ. ಒಂದೇ ಸಲ ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಮಾರ್ಬಲ್ ಪೌಡರ್ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಗ್ಲೂ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಈ ವೈಟ್ ವಾಲ್ ಪುಟ್ಟಿಗೆ ಜಾಸ್ತಿ ಗ್ಲೂ ಹಾಕಬಾರ್ದು, ಬರೀ ಒಂದು 1/2 to 1 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ನಾನು ಇಲ್ಲಿ 3 ಸ್ಪೂನ್ಸ್ ಆಫ್ ವೈಟ್ ವಾಲ್ ಪುಟ್ಟಿಗೆ ಬರೀ ಒಂದು 1/2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಗ್ಲೂ ಜಾಸ್ತಿ ಹಾಕಿದ್ರೆ ಒಂಥರ ಅದು ಡಿಸಾಲ್ವ್ ಆಗೋದಿಲ್ಲ ಇದರಲ್ಲಿ ಕ್ಲೀನಾಗಿ. ಬಟ್ ಮಾರ್ಬಲ್ ಪೌಡರಲ್ಲಿ ಕ್ಲೀನಾಗಿ ಡಿಸಾಲ್ವ್ ಆಗುತ್ತೆ ಮತ್ತು ಅದಕ್ಕೆ ಜಾಸ್ತಿ ಗ್ಲೂ ಬೇಕಾಗುತ್ತೆ. ನನಗೆ ಎಷ್ಟು ಪೋರ್ಷನ್ಗೆ ಬೇಕು ಈ ಪರ್ಟಿಕ್ಯುಲರ್ ಕಲರ್ ಅಷ್ಟು ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಕಲರ್ಗೆ ಮತ್ತೆ ಅದೇ ರೀತಿ ವಾಲ್ ಪುಟ್ಟಿಗೆ ಸ್ವಲ್ಪ ಗ್ಲೂ ಮತ್ತು ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ.
ಇಲ್ಲಿ ನಾನು ರೆಡ್ ಮತ್ತು ವೈಲೆಟ್ ಕಲರ್ನ ಮಿಕ್ಸ್ ಮಾಡಿ ಸ್ವಲ್ಪ ಡಾರ್ಕ್ ಶೇಡ್ ಆಫ್ ರೆಡ್ ಅಥವಾ ರೆಡ್ ವೈಲೆಟ್ ಕಲರ್ ಶೇಡ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಂದೇ ಸಲ ಜಾಸ್ತಿ ಕಲರ್ ಅಥವಾ ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ಥರ ಒಂದು ಮೀಡಿಯಮ್ ಪೇಸ್ಟ್ ಥರ ಇರಬೇಕು. ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕು ಅನ್ನಿಸ್ತಿದೆ, ಸ್ವಲ್ಪ ಇನ್ನು ಮತ್ತೆ ರೆಡ್ ಹಾಕ್ಕೋತಾ ಇದ್ದೀನಿ, ಮತ್ತೆ ವೈಲೆಟ್ ಹಾಕ್ಕೊಂಡು ನಮ್ಗೇನು ಪರ್ಟಿಕ್ಯುಲರ್ ಕಲರ್ ಬೇಕು ಆವಾಗ ತನಕ ಮಿಕ್ಸ್ ಮಾಡ್ಕೋಬೋದು. ಇನ್ ಕೇಸ್ ತುಂಬ ತೆಳುವಾಗಿಬಿಟ್ರೆ ಇನ್ನೊಂದು ಸ್ವಲ್ಪ ವಾಲ್ಪುಟ್ಟಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರು ಸ್ವಲ್ಪ ಗ್ಲೂ ಹಾಕಿ ಆ ಪೇಸ್ಟ್ ಫಸ್ಟ್ ಸರಿ ಮಾಡ್ಕೊಳ್ಳಿ. ಗಂಟಿಲ್ದೇ ಇರೋ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಸ್ಮೂತ್ ಮಾಡ್ಕೊಳ್ಳಿ. ನನಗೆ ಆ್ಯಕ್ಚುಲಿ ಮೆರೂನ್ ಕಲರ್ ಬೇಕಿತ್ತು, ಬಟ್ ಈ ಕಲರು ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಈ ಕಲರ್ನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ರೆಡ್ ಮತ್ತು ವೈಲೆಟ್ ಹಾಕಿದರೆ ಇದು ಮೆರೂನ್ ಕಲರ್ ಆಗಿರೋದು, ಬಟ್ ಈ ಕಲರ್ ನನಗೆ ತುಂಬ ಇಷ್ಟ ಆಗಿದ್ದಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದನ್ನು ಅದೇ ರೀತಿ ಎಲ್ಲ ಗ್ಯಾಪ್ಸಲ್ಲೂ ಫಿಲ್ ಮಾಡಿ. ಸ್ಟಾರ್ಟಿಂಗಲ್ಲೇ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಈ ಥರ ಒಂದು ರಟ್ ಅಥವಾ ಏನಾದರೂ ಒಂದು ಕಾರ್ಡ್ಬೋರ್ಡ್ ಪೀಸ್ ಇದ್ದರೆ ಅದರಲ್ಲಿ ಫಸ್ಟು ಎಲ್ಲ ಕಡೆನೂ ಈಕ್ವಲಾಗಿ ಅಪ್ಲೈ ಮಾಡ್ಕೊಳ್ಳಿ. ಮೊದಲೇ ಕೈ ಹಾಕೋದ್ರಿಂದ ಒಬ್ಬೊಬ್ಬರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅವರಿಗೆ ಅಲರ್ಜೀಸ್ ಆಗ್ಬೋದು, ಒಂಥರ ಗುಳ್ಳೆ ಬರ್ಬೋದು, ಕೈಯೆಲ್ಲ ತುಂಬ ಡ್ರೈನೆಸ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಫಸ್ಟ್ ರಟ್ನಲ್ಲೇ ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಗ್ಯಾಪ್ಸ್ ಎಲ್ಲೆಲ್ಲಿದೆ ಎಲ್ಲ ಕರೆಕ್ಟಾಗಿ ನೋಡಿ, ಟೈಮ್ ತೊಗೊಂಡು ಮಾಡಿ. ಅರ್ಜೆಂಟಾಗಿ ಮಾಡೋದಲ್ಲ, ಇದೆಲ್ಲ ತುಂಬಾ ಪೇಷನ್ಸಿಂದ ಮಾಡಿ. ಫ್ರೀ ಟೈಮ್ ಇರುವಾಗ ಮಾಡಬೇಕು. ಏನಾದರೂ ತುಂಬ ಬೇರೆ ವರ್ಕ್ ಎಲ್ಲ ಇರೋ ಟೈಮಲ್ಲಿ ಇದನ್ನು ಮಾಡಿದ್ರೆ ಅರ್ಜೆಂಟ್ ಮಾಡಿದ್ರೆ ನಾವು ಇಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ನಿಧಾನಕ್ಕೆ ಮಾಡಿ, ಟೈಮ್ ತಗೊಂಡು. ರಟ್ಟಲ್ಲಿ ಎಲ್ಲ ಕಡೆ ಈವನ್ನಾಗಿ ಹಾಕ್ತಾ ಇದ್ದೀವಾ ಅಂತ ಕಾನ್ಸಂಟ್ರೇಟಾಗಿ ಹಾಕಾದ್ಮೇಲೆ ಅಟ್ ದ ಎಂಡ್ ಈಗ ಇನ್ನು ಈ ರಟ್ಟಿಂದ ಆಯಿತು ಕೆಲಸ, ನೆಕ್ಸ್ಟ್ ನಮಗೆ ಕೈಯೇ ಹಾಕಬೇಕಾಗುತ್ತೆ ಅಂತ ಅನ್ನಿಸ್ದಾಗ ಸ್ಟಾರ್ಟ್ ಮಾಡಿ. ಬಟ್ ಯೂಟ್ಯೂಬಲ್ಲಿ ಎಲ್ಲೂ ಯಾವ ವೀಡಿಯೋಸಲ್ಲೂ ಅವರು ಹೇಳೋದಿಲ್ಲ ನೀವು ಕೈ ಹಾಕಿ ಇಲ್ಲ ಗ್ಲೌಸ್ ಯೂಸ್ ಮಾಡಿ ಅಂತ ಏನು ಹೇಳೋದಿಲ್ಲ ಅವರು. ಹಾಗೇನೆ ಅವರು ಕೈಯಲ್ಲಿ ಹಾಕ್ತಾ ಇರ್ತಾರೆ, ಅದು ನೋಡ್ಕೊಂಡು ನಾವು ಹಾಕ್ತೀವಿ. ಅದಲ್ಲದೆ ಚಿಕ್ಕ ಮಕ್ಕಳು ಮಾಡೋಕ್ಕೆ ಹೋಗ್ತಾರೆ, ಅವ್ರ ಕೈ ಇನ್ನೂ ಸೆನ್ಸಿಟಿವ್ ಆಗಿರುತ್ತೆ. ಚಿಕ್ಕ ಮಕ್ಳು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದೊಡ್ಡವ್ರು ಹೆಲ್ಪ್ ತೊಗೊಳ್ಳಿ, ಇಲ್ಲ ಗ್ಲೌಸ್ ಹಾಕ್ಕೊಂಡು ಹಾಕಿ ಪೇಸ್ಟ್ನ, ಇಲ್ಲಾಂದರೆ ಕೈ ನಿಜವಾಗ್ಲೂ ತುಂಬ ಹಾಳಾಗುತ್ತೆ. ಬಿ ವೆರಿ ಕೇರ್ಫುಲ್. ಎಕ್ಸಸ್ ಆಗಿರೋ ಪೇಸ್ಟ್ನ ಹಾಗೆ ರಟ್ಟಲ್ಲಿ ಈವನ್ ಔಟ್ ಮಾಡ್ತಾ ಬನ್ನಿ. ಹೀಗೆ ಇಷ್ಟಾದಮೇಲೆ ಈಗ ನಾನು ಬೆರಳಲ್ಲಿ ಇನ್ನೊಂದ್ಸಲ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಎಲ್ಲಾದರೂ ಗ್ಯಾಪ್ಸ್ ಇದೆಯಾ ಅಂತ ಈಗ ನಾನು ಕೈ ಯೂಸ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ. ಸರ್ಕ್ಯುಲರ್ ಆಗಿ ನಾನು ಅದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಒಂದು 10 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟು, ಆಮೇಲೆ ತುಂಬ ಜಾಸ್ತಿ ಇದೆ ಅನ್ಸೋದನ್ನೆಲ್ಲ ಹಾಗೆ ಕೈನ ವೆಟ್ ಮಾಡ್ಕೊಳ್ಳೋದು, ಹೀಗೆ ಒರೆಸೋದು. ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ಥರ ತೆಗೀರಿ. ಇದಾದಮೇಲೆ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಸ್ಪಾಂಜಲ್ಲಿ ಅಥವಾ ಕ್ಲಾತಲ್ಲಿ ನೀವು ಒರೆಸ್ಕೊಳ್ಬೋದು. ಸ್ವಲ್ಪ ವೆಟ್ ಮಾಡಿಕೊಂಡು ಅದನ್ನು ಕ್ಲಾತ್ನ ಈ ಥರ ಒಂದೊಂದೇ ಮಿರರ್ಸ್ನ ನೀಟಾಗಿ ಒರೆಸ್ಕೊಳ್ಳಿ. ಅದು ಫುಲ್ ಡ್ರೈ ಆಗಿಬಿಟ್ರೆ ಏನಾಗುತ್ತೆ, ನಿಮಗೆ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲ ಜಾಸ್ತಿ ಪೇಸ್ಟ್ ಮಿರರ್ ಮೇಲೆಲ್ಲ ಜಾಸ್ತಿ ಪೇಸ್ಟ್ ಇದ್ದರೆ ತೆಗಿಯೋದಕ್ಕೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈ ಥರ ವಿಸಿಬಲ್ ಆಗಿರಬೇಕು ಎಲ್ಲ ಮಿರರ್ಸು, ಅಷ್ಟು ಪೇಸ್ಟ್ ಇದ್ದರೆ ಸಾಕಾಗುತ್ತೆ. ಎಲ್ಲ ಮಿರರ್ಸ್ನ ಈ ಥರ ನೀಟಾಗಿ ವೈಪ್ ಮಾಡ್ಕೊಂಡು ಆದಮೇಲೆ ಇದು ಹೀಗೆ ಕಾಣುತ್ತೆ. ಈಗ ನಾನು ಇದಕ್ಕೆ ಮೇನ್ ಮಿರರ್ ಫಿಕ್ಸ್ ಮಾಡ್ತೀನಿ. ನಾನಿಲ್ಲಿ ಫೆವಿಕಾಲ್ ಆಲ್ ಫಿಕ್ಸ್ ಅನ್ನೋ ಸ್ವಲ್ಪ ಸ್ಟ್ರಾಂಗ್ ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಮಿರರ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ, ರೆಗ್ಯುಲರ್ ಮಿರರ್ಗಿಂತ ಜಾಸ್ತಿ ಥಿಕ್ನೆಸ್ ಆಗಿರುತ್ತೆ ಮತ್ತು ಹೆವಿ ಇರುತ್ತೆ. ಅದು ಹೋಲ್ಡ್ ಮಾಡೋದಕ್ಕೋಸ್ಕರ ನಾನು ಆ ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ಟಡಾ, ಈಗ ನಿಮ್ಮ ಮಿರರ್ ಮೊಸಾಯಿಕ್ ಆರ್ಟ್ ರೆಡಿಯಾಗಿದೆ. ಇದಕ್ಕೆ ಹಿಂದೆ ಒಂದು ಹುಕ್ ಹಾಕ್ಬಿಟ್ರೆ ಇದನ್ನು ವಾಲ್ಗೆ ಆರಾಮಾಗಿ ಫಿಕ್ಸ್ ಮಾಡ್ಬೋದು. ಥ್ಯಾಂಕ್ ಯು.